आठवीं कक्षा विद्यार्थियों को स्वागत करता हूँ। बच्चों, आप कैसे हैं? आज आठवीं कक्षा के एक कविता को आरंभ करता हूँ। कविता का नाम है कबीर के दोहे। कविता का नाम है बच्चों कबीर के दोहे। पहले इस दोहा को आरंभ करने से पहले कवि परिचय के बारे में हम चर्चा करेंगे। कबीर के दोहे कबीरदास एक मध्यकालीन महान कवि मानते हैं। वाणी के डिक्टेटर थे। नीरू नीमा नामक मुसलमान जुलाहे परिवार में उनका ये पालन पोषण हुआ। सहजता, निर्भीकता इनके काव्य के प्रमुख गुण हैं। इनकी वाणी में समाज सुधारक की भावना कूट कूट कर भरी है। वे बड़े दार्शनिक कवि थे। कबीर का ये काव्य बुद्धि और हृदय का ये संगम है। इतना ही नहीं, ये बड़े संत कवि थे। उन्हें जीवन नीति के धर्मगुरु भी कहा जाता है। बच्चों, कबीरदास मध्यकालीन कवि मानते हैं। कबीरदास वाणी के डिक्टेटर थे। नीरू नीमा नामक मुसलमान जुलाहा परिवार में उनका ये पालन पोषण हुआ। नीरू ಮತ್ತು ನೀಮಾ ಅನ್ನುವಂಥ ಈ ಮುಸಲ್ಮಾನ್ ಪರಿವಾರದವರು ಇವರನ್ನು ಪಾಲನೆ ಪೋಷಣೆ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸಹಜತಾ, ನಿರ್ಭೀಕತಾ ಇನ್ಕೆ ಕಾವ್ಯ ಪ್ರಮುಖ ಗುಣ ಹೇ. ಅವರ ಕಾವ್ಯಗಳಲ್ಲಿ ಸಹಜವಾಗಿ ಆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಿರ್ಭೀಕತಾ, ಯಾವುದೇ ಒಂದು ವಿಷಯವನ್ನು ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ಅವರಲ್ಲಿ ಆ ಒಂದು ನಿರ್ಭೀಕತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. बच्चों, और इनकी वाणी में समाज सुधारक की भावना कूट कूट कर भरी है. ಪ್ರತಿಯೊಂದು ದೋಯೆಯಲ್ಲಿ ಒಂದು ನೈತಿಕತೆಯನ್ನು ನಾವು ಕಾಣ್ತೇವೆ, ನೀತಿಯನ್ನು ಕಾಣ್ತೇವೆ. ತುಂಬ ಸೊಗಸಾಗಿ ವಿಚಾರಗಳನ್ನು ಅವರು ಹೇಳಿದ್ದಾರೆ. ವೇ ಬಡೆ ದಾರ್ಶನಿಕ ಕವಿ, ಅವರೊಬ್ಬ ದಾರ್ಶನಿಕ ಕವಿತೆ. ಕಬೀರ್ का ये काव्य बुद्धि और हृदय का ये संगम है. ಕಬೀರ್ ಅವರ ಕಾವ್ಯವು ಬುದ್ಧಿ ಮತ್ತು ಹೃದಯದ ಒಂದು ಸಂಗಮವಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಕ್ಕಳೇ, ಬಹಳ ಸೊಗಸಾಗಿರ್ತಕ್ಕಂಥದ್ದು. ಇಲ್ಲಿ ಅವರ ಒಂದು ಕಾವ್ಯವನ್ನು ನಾವು ತಿಳ್ಕೊತಾ ಹೋದಾಗ ಕಬೀರ್ ದೋಯೆಯ ಪ್ರತಿಯೊಂದು ದೋಯೆಯಲ್ಲಿ ಒಂದೊಂದು ಸಂದೇಶವನ್ನು ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ. ಇತನಾ ಈ ನೈ, ಇಷ್ಟೇ ಅಲ್ಲ, ವೇ ಬಡೆ ಸಂತ ಕವಿತೆ. ಇವರೊಬ್ಬ ಸಂತರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಉನ್ಹೇ जीवन नीति के धर्म के गुरु भी कहा जाता है. उन्हें जीवन नीति, ಜೀವನದ ಈ ಒಂದು ಸಂಕಲಿತವಾಗಿರ್ತಕ್ಕಂಥ ಜಿನ್ಕೆ ತೀನ್ ಏನಪ್ಪ ಅಂತಂದರೆ ಕಹ ಜಾತಾ ಹೇ. ಕಬೀರ್ ಕಿ ರಚನಾಯೇ, ಕಬೀರದಾಸರವರ ರಚನೆಗಳು ಹೀಗಿವೆ. ಬೀಜಕ ನಾಮಸೆ ಸಂಕಲಿತ ಹೇ. ಅವರ ಕವಿತೆಗಳು ಬೀಜಕ ನಾಮ ಹೆಸರಿನಿಂದ ಒಂದು ಸಂಗ್ರಹವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆಯಿತಾ ಮಕ್ಕಳೇ? और जिनके तीन भाग में हैं. ಇವುಗಳಲ್ಲಿ ಕಾವ್ಯಗಳಲ್ಲಿ 3 ವಿಧಗಳನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಮೊದಲನೇದೇನಪ್ಪ ಅಂತಂದರೆ ಸಾಕಿ, ಎರಡನೇದು ಸಬದ್, ಮೂರನೇದು ರಮೈನಿ ಅಂತಕ್ಕಂಥದ್ದು. ಮಕ್ಕಳೇ, ಅವರ ಕಾವ್ಯವನ್ನು ನಾವು ತಿಳ್ಕೊಳ್ತಾ ಹೋದವಾಗ ನಮಗೆ ತುಂಬ ಏನಪ್ಪ ಅಂತಂದರೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಅವರು ಯಾವ ರೀತಿಯಾಗಿ ಅವರ ಒಂದು ಸಂದೇಶವನ್ನು ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಬಚ್ಚೋ, इस कविता को, इस दोहा को आरंभ करने से पहले कबीर के दोहे, कबीर मध्यकालीन कवि. दोहा 2 ಸಾಲುಗಳುಳ್ಳ ಕವಿತೆ.
ದೋಯೆಯನ್ನು ಬರೆದಿರ್ತಕ್ಕಂಥದ್ದು 2 ಸಾಲಿನ ಕವಿತೆ ಅಂತ ಮಕ್ಕಳೇ ನಾವು ಕರಿತೀವಿ. बच्चों, इस कबीर की दोहा प्रारंभ करने से पहले हम इस दोहा का उद्देश्य के बारे में हम पहले चर्चा करेंगे. इस दोहा के विशिष्ट उद्देश्य के बारे में हम चर्चा करेंगे. पहला इस दोहा का विशिष्ट उद्देश्य है बच्चों, अच्छे गुण स्वभाव से मनुष्य की मान सम्मान की प्राप्ति हो समझेंगे. अच्छे गुण और ಸ್ವಭಾವ से ಒಳ್ಳೆಯ ಗುಣ ಮತ್ತು ಸ್ವಭಾವದಿಂದ ಮನುಷ್ಯಕ್ಕೋ ಮಾನ ಗೌರವ ಸಮ್ಮಾನ, ಅವನಿಗೆ ಒಳ್ಳೆಯ ಗುಣದಿಂದ ಮತ್ತು ಅವನ ಒಂದು ಸ್ವಭಾವದಿಂದ ಅವನ ಏನಪ್ಪ ಅಂತಂದರೆ ಮಾನ ಸಮ್ಮಾನ, ಅವನಿಗೆ ಮರ್ಯಾದೆ ಅಂತಕ್ಕಂಥದ್ದು ಪ್ರಾಪ್ತಿ ಕೋ ಸಮಜೆಂಗೆ. ಈ ದೋಹಾದಲ್ಲಿ ನಾವು ನೋಡ್ತೇವೆ, ಒಳ್ಳೆಯ ಸ್ವಭಾವ ಇದ್ದರೆ ಅವನಿಗೆ ಗೌರವ ಸಿಗ್ತದೆ ಅಂತಕ್ಕಂಥದ್ದು. ಅದೇ ಆ ಸ್ವಭಾವ ಒಳ್ಳೆಯದೇ ಇಲ್ಲದೇ ಇದ್ದರೆ ಅವನಿಗೆ ಗೌರವ ಸಿಗಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ. दूसरा विशिष्ट उद्देश्य है बच्चों, सामाजिक जीवन के लिए. दूसरा विशिष्ट उद्देश्य है सामाजिक जीवन के लिए मंगलकारी बनाना ही समाज के रीति को जानेंगे. सामाजिक जीवन के लिए ಸಮಾಜದಲ್ಲಿ ಜೀವನವನ್ನು ಮಾಡಬೇಕು ಅಂತಂದರೆ ಮಂಗಲಕಾರಿ ಬನಾನ, ನಾವು ಒಳ್ಳೆಯ ಮಂಗಲಕಾರಿ ಶುಭ ಕಲ್ಯಾಣ ಬನಾನ ಸಮಾಜ ಕಿ ರೀತಿ ಕೋ ಜಾನೆಂಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನು ಅವರ ದೋಹಾದಲ್ಲಿ ಹೇಳಿದ್ದಾರೆ. और तीसरा विशिष्ट उद्देश्य है बच्चों, स्नेह और मन वचन और कर्म से कार्य से पवित्र रहना ही भक्ति का सच्चा रूप को जानेंगे. बच्चों, स्नेह प्रीति आयता, मनस्सु वचन वाणी कर्म से काम से ಕೆಲಸದಿಂದ ಪವಿತ್ರ रहना ही ಶುದ್ಧರಾಗ್ತಕ್ಕಂಥದ್ದು ಭಕ್ತಿ ಕಾಯಿ ಸಚ್ಚಾ ರೂಪ ಕೋ ಜಾನೆಂಗೆ, ಭಕ್ತಿಯ ಒಂದು ಸರಿಯಾದ ರೂಪ ಅನ್ನುವಂಥದ್ದನ್ನಲ್ಲಿ ಹೇಳೋದಕ್ಕೆ ಚಿಂತನೆ ಮಾಡಿದ್ದಾರೆ. ಕಬೀರದಾಸ್ जी के परिचय के साथ चौथा विशिष्ट उद्देश्य है, कबीरदास जी के परिचय के साथ उनकी संदेश की जानकारी मिलती है. बहुत ही महत्वपूर्ण है. कबीरदास जी के परिचय के साथ ಅವರ ಪರಿಚಯವನ್ನು ನಾವು ಮಾಡ್ಕೊಳ್ತೇವೆ. उनकी संदेश की जानकारी, ಅವರ हरेक दोहा में 4 दोहा दिए गए हैं बच्चों. 4 दोहा में एक संदेश को बताया गया है, जानकारी मिलती है. ನಮಗೆ ತಿಳಿವು ಏನಾಗ್ತದೆ ಕೇಳಿದ್ರೆ ಸಿಗ್ತದೆ, ಅರಿವು ಅನ್ನುವಂಥದ್ದು ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ವ್ಯಕ್ತವನ್ನು ಮಾಡ್ತಾ ಇದ್ದಾರೆ. पहले बच्चों इस दोहा को मैं पढ़ता हूँ, आप ध्यान से देखिए. पहला दोहा है बच्चों, ऐसी बानी बोलिए, ऐसी बानी बोलिए, मन का आपा कोया, मन का आपा कोया, औरन को शीतल करे, औरन को शीतल करे, आपहु शीतल होया, आपहु शीतल होया. ऐसी बानी बोलिए, ऐसी बानी बोलिए, मन का आपा कोया, औरन को शीतल करई, आपहु शीतल होया. दूसरा दोहा है बच्चों, सांच बराबर तप नहीं, सांच बराबर तप नहीं, झूठ बराबर पाप, जा कई हृदय सांचई, जा कई हृदय सांचई, ता कई हृदय आप, ता कई हृदय आप. सांच बराबर तप नहीं, झूठ बराबर
पाप। जा कई हृदय सांच है, ता कई हृदय आप। बच्चों, और एक दोहा है, बड़ा भैया तो क्या भैया, बड़ा भैया तो क्या भैया, जैसे पेड़ खजूर, जैसे पेड़ खजूर, पंक्ति को छाया नहीं, पंक्ति को छाया नहीं, पल लागे अति दूर, फल लागे अति दूर, फल लागे अति दूर। बड़ा भैया तो क्या भैया, जैसे पेड़ खजूर, पंक्ति को छाया नहीं, पल लागे अति दूर। और अंतिम दोहा है बच्चों, दुख में समिरन सब करे, दुख में समिरन, दुख में सुमिरन सब करे, दुख में सुमिरन सब करे, सुख में करे न कोया, सुख में करे न कोया। जो सुख में सुमिरन करे, जो सुख में सुमिरन करे, तो दुख खाए होया, दो दुख खाए होया। और एक माई बताना चाहता हूँ बच्चों, ऐसी बानी बोलिए, मन का आपा कोया, औरन को शीतल करे, आपहु शीतल होया। सांच बराबर तप नहीं, झूठ बराबर पाप, जा कई हृदय सांच है, ता कई हृदय आप। बड़ा भैया तो क्या भैया, जैसे पेड़ खजूर, पंक्ति को छाया नहीं, पल लागे अति दूर। दुख में सुमिरन सब करे, सुख में करे न कोया। जो सुख में सुमिरन करे, तो दुख खाए होया। बच्चों, यहाँ दोहे का सारांश के बारे में हम चर्चा करेंगे। इस दोहा में कबीरदास ने क्या कहा गया है, यही बारे में मैं बताने के लिए चाहता हूँ। बच्चों, पहले दोहा को आज आरंभ करता हूँ। ऐसी बानी बोलिए, मन का आपा कोया, औरन को शीतल करई, आपहु शीतल होया। बच्चों, पहले दोहा में आप शब्दार्थ के बारे में जानकारी प्राप्त करेंगे। पहले दोहा में शब्दार्थ के बारे में हम जानकारी प्राप्त करेंगे। हाँ, ऐसी, ऐसी इस तरह, ई रीतिया, ऐसी इस तरह। बानी, बानी का अर्थ क्या है बच्चों? बानी का अर्थ होता है वाणी, वाणी मात वचन। मन का आपा कोया, मन मनस्सिन। आपा, आपा, आपा का अर्थ होता है बच्चों क्या है? अहंकार, गर्व, घमंड। कोया का अर्थ होता है गवाना, छोड़ देना, नष्ट करना। कोया अंद्रे गवाना, कಳ್ಕೊಳ್ಳೋದು ಅಂತ ಅರ್ಥ, छोड़ देना, नष्ट कराना ಅಂತ ಅರ್ಥ। अच्छा, और दूसरा पंक्ति के बारे में जानकारी हम प्राप्त करेंगे। औरन को शीतल करे, औरन को, औरन का अर्थ क्या है बच्चों? औरन का अर्थ होता है दूसरे लोगों को, औरन का अर्थ होता है दूसरे लोगों को। और क्या है? और एक शब्द है आपहु शीतल होया। शीतल, शीतल का अर्थ होता है ठंडा, ठंडा ತಂಪು। आपहु ताहु शीतल होया, आगुविरी। बच्चों, यहाँ पहले दोहा के, कबीरदास जी के दोहा के सारांश के बारे में हम चर्चा करेंगे। क्या है? और कबीरदास जी कहते हैं ऐसी बानी बोलिए, मन का आपा कोया। कबीरदास जी अपने दोहा में कहते हैं, कबीरदास या मध्यकालीन कवि कहते हैं ऐसी वचन बोलिए, ऐसी वाणी बोलिए, ऐसी
तो इस तरह से बात बोलिए जिसके आपका अहंकार मिट जाए, आपका तಮ್ಮ अहंकारವು मिट जाए, नष्ट होना, दूर हटाना और मिट जाए। आपकी बोले से, ನಿಮ್ಮ ಮಾತಿನಿಂದ दूसरों को, दूसरे लोगों को शीतलता मिले, ತಂಪನ್ನು ನೀಡಬೇಕು, और ಕಠೋರತಾ को हट जाए। ನಿಮ್ಮ ಮಾತು ಹೇಗಿರಬೇಕು ಅಂತಂದರೆ ಅದು ತಂಪಾಗಿರಬೇಕು, ಇನ್ನೊಬ್ಬರಿಗೆ ಹಿತವನ್ನು ನೀಡುವಂತೆ ಇರಬೇಕು। ಶೀತಲ ಮಿಲೆ ಆಪ ಮನ್ ಹಿ ಶೀತಲವು ಜಾಯೆ, ನಿಮ್ಮ ಮನಸ್ಸು ತುಂಬ ಖುಷಿ ಆಗ್ತದೆ। ನೀವು ಕನ್ನಡದಲ್ಲಿ ಒಂದು ವಚನವನ್ನು ಕೇಳಿದಿರಲ್ವಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ವಾ, ಹೀಗೆ ಇಲ್ಲೂ ಕೂಡ ಆ ಒಂದು ಮಾತಿನ ಮಹಿಮೆಯ ಬಗ್ಗೆ ಹೇಳ್ತಿದ್ದಾರೆ। ನಾವು ಮಾತನ್ನು ಹೇಗೆ ಆಡಬೇಕು, ಆ ಮಾತು ಎಂಥದ್ದಾಗಿರಬೇಕು ಅನ್ನುವಂಥದ್ದನ್ನು ಕಬೀರದಾಸರು ತನ್ನ ದೋಹೆಯಲ್ಲಿ ಹೇಳೋದಕ್ಕೆ ಮುಂದಾದರು। हाँ, कबीरदास इस दोहा को कहने का ये तात्पर्य के बारे में थोड़ा सा ये चर्चा करेंगे बच्चों। ಈ ಕಬೀರದಾಸರು ಈ ದೋಹಾವನ್ನು ಹೇಳುವ ಒಂದು ತಾತ್ಪರ್ಯ, ಉದ್ದೇಶದ ಬಗ್ಗೆ ನಾವು ಹೇಳೋದಾದರೆ, ವಾಣಿ ಮಾತು ಮಧುರ और मीठी होनी चाहिए। ನಮ್ಮ ಮಾತು ಹೇಗಿರಬೇಕು ಅಂತಂದರೆ ತುಂಬ ಸ್ವೀಟಾಗಿರಬೇಕು, ಸಿಹಿಯನ್ನು ನೀಡುವಂತಿರಬೇಕು, ಕಿವಿಗೆ ಇಂಪನ್ನು ಕೊಡುವಂತೆ ಇರಬೇಕು ಅಂತ ಹೇಳ್ತಿದ್ದಾರೆ। ಉಸೇ दूसरों को, दूसरे मन को ಕಡ್ವಾಹಟ್ ದೂರ ಹೋ, ಅದು ಇನ್ನೊಬ್ಬರ ಮನಸ್ಸಿಗೆ ಅದು ಕರ್ಕಶ ಆಗದೆ ಇಂಪನ್ನು ನೀಡುವಂತೆ ಇರಬೇಕು। ಮಧುರ ಹೋ, ಅದು ಮಧುರವಾಗಿರಬೇಕು, ತುಂಬ ಸಾಫ್ಟ್ ಆಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ। वे भी हमारे साथ मीठे व्यवहार के लिए प्रेरित हो, हमारे साथ ನಮ್ಮ ಜೊತೆಗೆ, वे भी ಅವರೂ ಕೂಡ ನಮ್ಮ ಜೊತೆಗೆ ಏನು ವ್ಯವಹಾರವನ್ನು ಮಾಡಿದ್ರೋ ಅವರು ನಮ್ಮ ಜೊತೆಗೆ ಅವರ ಮಾತುಗಳು, ಅವರ ವಿಚಾರಗಳು ತುಂಬ ಏನಾಗಿರಬೇಕು ಕೇಳಿದ್ರೆ ಮೀಠಿ, ಸಿಹಿಯಾಗಿ ಇರಬೇಕು। ಮೀಠಿ ವ್ಯವಹಾರ करने के लिए ಪ್ರೇರಿತ हो, ಪ್ರೇರಣೆಯಾಗಲಿ ಅಂತ ಕವಿ ಈ ತಮ್ಮ ದೋಹಾದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ। ಅಂದರೆ ಕಬೀರದಾಸರು ತಮ್ಮ ದೋಹೆಯಲ್ಲಿ ಮೊದಲನೇದಾಗಿ ಮಾತಿನ ಮಹಿಮೆ ಬಗ್ಗೆ ಹೇಳಿದರು। बच्चों और दूसरा दोहे के बारे में हम चर्चा करेंगे। सांच बराबर तप नहीं, झूठ बराबर पापा, जा कई हृदय सांच है, ता कई हृदय आपा। बच्चों, दूसरा दोहे के शब्दार्थ के बारे में हम पहले जानकारी करेंगे। सांच, सांच का अर्थ क्या है? सच, सच, सत्य, सत्य। सांच का अर्थ होता है सत्य। बराबर का अर्थ होता है बच्चों समान, इक्वल। बराबर का अर्थ होता है समान, इक्वल। तप का अर्थ होता है तपस्या, तप का अर्थ होता है तपस्या या साधना। जाके का अर्थ होता है जिसके, जाके का अर्थ होता है जिसके, यारिगे। ताके का अर्थ होता है उसके, आयता। हृदय, हृदय का अर्थ होता है दिल, हृदय। आप का अर्थ होता है भगवान, परमात्मा। सांच का अर्थ होता है सत्य। बराबर का अर्थ होता है समान। तप का अर्थ होता है तपस्या या साधना। जाके का अर्थ होता है जिसके। ताके का अर्थ होता है उसके। हृदय का अर्थ होता है हृदय या दिल। आप का अर्थ होता है भगवान या परमात्मा या ईश्वर। बच्चों, इस दोहे के सारांश के बारे में हम चर्चा करेंगे। सांच बराबर तप नहीं, झूठ बराबर पापा। कबीरदास दूसरे दोहे में कहते हैं जो सत्यवादी है, जो सत्यवादी है अर्थात जो सच बोलता है, ಯಾರು ಸತ್ಯವನ್ನು ಹೇಳ್ತಾರೋ, ಯಾರು ಸತ್ಯವನ್ನು ಹೇಳ್ತಾರೋ जिसके व्यवहार भी सही होता है, ಯಾರು ಸತ್ಯವನ್ನು ಹೇಳ್ತಾರೋ ಅವರ ವ್ಯವಹಾರವು, ಅವರ ಒಂದು ರೀತಿ ರಿವಾಜು ಸಹ ಏನಾಗ್ತದೆ ಅಂದರೆ ಸತ್ಯವಾಗಿರ್ತದೆ। उसका चरित्र भी नेक होता है, उसका चरित्र, ಅವನ ಚರಿತ್ರೆಯೂ ಸಹ
ಅಚ್ಚಾ ಹೋತಾ ಹೇ, ಅವನ ಚರಿತ್ರೆಯು ಒಳ್ಳೆಯದಾಗಿರ್ತದೆ. ಭಗವಾನ್ ಬಿ ಎಸಿ ಲೋಗೋಂಕೋ ಅಪನಾತೆ ಹೈ, ಭಗವಂತನು ಅವನನ್ನು ಒಪ್ಕೊಳ್ತಾನೆ. ಯಾರು ಸತ್ಯದಿಂದ ಹೇಳ್ತಾರೋ, ಯಾರು ತಮ್ಮ ಸಂದೇಶವನ್ನು ಸತ್ಯತನದಿಂದ ಹೇಳ್ತಾರೋ ಅಂಥವರನ್ನು ಭಗವಂತ ಏನು ಮಾಡ್ತಾನೆ ಅಂತಂದರೆ ಒಪ್ಕೊಳ್ತಾನೆ ಅಂತ ಕಬೀರದಾಸರು ಈ ದೋಹಾದಲ್ಲಿ ಹೇಳಿದರು. ಹಾಂ, ಇಲ್ಲಿ ಕಬೀರದಾಸರು ಹೇಳುವಂಥ ತಾತ್ಪರ್ಯದ ಬಗ್ಗೆ ನಾವು ಹೇಳೋದಾದರೆ, ಮಕ್ಕಳೇ, ಸತ್ಯ ಬೋಲ್ನೇಕೆ ಸಮಾನ್ ದೂಸರಿ ಕೋಯಿ ತಪಸ್ಯಾ ನಹೀ ಹೈ. ಇಲ್ಲಿ ತಪಸ್ಸನ್ನು ಮಾಡ್ತೀವಲ್ವಾ, ಸತ್ಯ ಹೇಳ್ತಕ್ಕಂಥ ತಪಸ್ಸು ಇನ್ನೊಂದಿಲ್ಲ. ಅಂದರೆ ಸತ್ಯ ಹೇಳ್ತಕ್ಕಂಥದ್ದು ತಪಸ್ಸಿಗಿಂತನೂ ಕೂಡ ದೊಡ್ಡದು. ಸಾಧನಾ ನಹೀ ಹೈ, ಇಂಥ ಒಂದು ಸಾಧನೆ ಇನ್ನೊಂದಿಲ್ಲ. ಅಂದರೆ ಸಚ್ ಬೋಲ್ನಾ ಚಾಹಿಯೆ. ಉದಾಹರಣೆ के लिए महात्मा गांधी जी की तरह और ಸತ್ಯ ಹರಿಶ್ಚಂದ್ರ की तरह ನಾವು ಸತ್ಯ ಹರಿಶ್ಚಂದ್ರನಂತೆ, ಮಹಾತ್ಮ ಗಾಂಧೀಜಿಯಂತೆ ಸದಾ ಸತ್ಯವನ್ನು ಹೇಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ. ಇಸ್ಕೆ ವಿರೋಧ ಮೇ, ಇದಕ್ಕೆ ವಿರುದ್ಧವಾಗಿ ಝೂಟ್ ಬೋಲ್ನೆ, ಸುಳ್ಳನ್ನು ಹೇಳ್ತಕ್ಕಂಥದ್ದು, ಝೂಟ್ ಬೋಲ್ನೆ और झूठे ವ್ಯವಹಾರ ಬಡ್ಕರ್, ಅಥವಾ ಸುಳ್ಳಿನ ವ್ಯವಹಾರವನ್ನು ಮಾಡಿದರೆ ಕೋಯಿ ಪಾಪ ಯಾ ಬುರಾ ಕರ್ಮ ನಹೀ ಹೈ. ಸುಳ್ಳು ಹೇಳ್ತಕ್ಕಂಥ ಕೆಲಸ ಏನಿದೆಯಲ್ಲ ಅದು ದೊಡ್ಡ ಪಾಪ, ಅದು ದೊಡ್ಡದಾಗಿರ್ತಕ್ಕಂಥ ಪಾಪ. ಪಾಪದಕ್ಕಿಂತನೂ ಸಹ ಸುಳ್ಳು ದೊಡ್ಡ ಪಾಪ ಅಂತ ಇಲ್ಲಿ ಕಬೀರದಾಸರು ಹೇಳ್ತಿದ್ದಾರೆ. ಜಿಸ್ಕೆ ದಿಲ್ ಮೇ ಸಚಾಯಿ ಹೋತಿ ಹೈ, ಯಾರ ಹೃದಯದಲ್ಲಿ ಸತ್ಯತನ ಇರ್ತದೆಯೋ, ಯಾರ ಹೃದಯದಲ್ಲಿ ಸತ್ಯ ಇರ್ತದೆಯೋ ವೇ ಹಮೇಶಾ ಸಚ್ ಬೋಲ್ತಾ ಹೇ, ಅವನು ಯಾವಾಗಲೂ ಸತ್ಯವನ್ನು ಹೇಳ್ತಾನೆ. ಸಹಿ ಮಾರ್ಗ ಪರ್ ಚಲ್ತಾ ಹೇ, ಅವನು ಸರಿಯಾದ ಮಾರ್ಗದ ಕಡೆಗೆ ಅವನು ಹೋಗ್ತಾನೆ. ಯಾರು ಸತ್ಯವನ್ನು ಮಾತಾಡ್ತಕ್ಕಂಥವನು ಏನು ಸತ್ಯದ ಮಾರ್ಗದ ಕಡೆಗೆ ಅವನು ಹೋಗ್ತಾನೆ. ಭಗವಾನ್ ಬಿ ಉಸ್ಕೆ ಹೃದಯ ಮೇ ನಿವಾಸ್ ಕರ್ತೆ ಹೈ, ಯಾರು ಸತ್ಯವನ್ನು ಹೇಳ್ತಾರೋ ಅವರ ಹೃದಯದಲ್ಲಿ ಭಗವಂತ ಈಶ್ವರ ಅನ್ನುವಂಥವನು ಸದಾ ಶಾಶ್ವತವಾಗಿ ಉಳ್ಕೊಂಡಿರ್ತಾನೆ. ಅಂದರೆ ಕಬೀರದಾಸರು ಹೇಳ್ತಕ್ಕಂಥ ಇದರ ತಾತ್ಪರ್ಯ ಏನು ಅಂತಂದ್ರೆ, ಮಕ್ಕಳೇ, ಭಗವಾನ್ ಕೋ ಬಿ ಸತ್ಯವಾದಿ ಪ್ರಿಯ ಹೋತೆ ಹೈ, ಭಗವಂತನೂ ಕೂಡ ಸತ್ಯವಾದಿ ಅವರಿಗೆ ಪ್ರಿಯವಾಗಿರ್ತಾನೆ. ಯಾರು ಸತ್ಯ ತನ್ನದಿಂದ ಮಾತಾಡ್ತಾರೋ ಅವರನ್ನು ಎಲ್ಲರನ್ನೂ ಕೂಡ ಆ ಭಗವಂತನು ಇಷ್ಟಪಡ್ತಾನೆ. ಅಂದರೆ ನಾವು ಸತ್ಯವನ್ನು ಹೇಳಬೇಕು. ಗಾಂಧೀಜಿ ಕಿ ತರಹ सत्य हरिश्चंद्र की तरह हम तो इस तरह से सत्य की आदत को बचपन में ही तो इस तरह से पालन ही करना ही चाहिए. यही कबीरदास दोहा की दूसरा दोहा की ये संदेश है. यहाँ तो इस तरह से ಸಂದೇಶ ದಿಯಾ ಗಯಾ ಹೇ. ನಾವು ಬಾಲ್ಯದಲ್ಲಿಯೇ ನಾವು ಈ ಸತ್ಯವನ್ನು ಹೇಳ್ತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಬೇಕು. ಸತ್ಯ ಅಂತಕ್ಕಂಥದ್ದು ನಮಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಸತ್ಯವನ್ನು ನಾವು ಏನು ಮಾಡಬೇಕು ಕೇಳಿದ್ರೆ ಅಳವಡಿಸ್ಕೊಬೇಕು ಅನ್ನುವಂಥದ್ದನ್ನು ಕವಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಮುಂದಾಗ್ತಿದ್ದಾನೆ. और तीसरा दोहा के बारे में हम चर्चा करेंगे बच्चों. तीसरा दोहा है, इस दोहा में कवि और एक संदेश को बताया गया है. बड़ा भैया तो क्या भैया, बड़ा भैया तो क्या भैया, जैसे पेड़ खजूर, पंथी को ಛಾಯ ನೈ ಪಲಲಾಗೆ ಅತಿ ದೂರ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮಕ್ಕಳೇ, ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಉತ್ತುತ್ತಿ ಮರದ ಉದಾಹರಣೆಯನ್ನು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಬಡ ಬಡ ಎತ್ತರವಾಗಿರ್ತಕ್ಕಂಥದ್ದು, ಲಂಬ ಅವ್ರ ಚೌಡ ಎತ್ತರವಾಗಿ ಉದ್ದರವಾಗಿ ಬೆಳೆದಿರ್ತಕ್ಕಂಥದ್ದು ಅಂತ ಅರ್ಥಾತ್ ಅಧಿಕ್ ಊಂಚ, ಅತ್ಯಂತ ಎತ್ತರವಾಗಿ ಬೆಳೆದಿರ್ತಕ್ಕಂಥದ್ದು ಅರ್ಥ. हाँ, बड़ा भैया तो क्या भैया, अधिक ಭಯ का अर्थ है होना, बनाना, ಆಗುವುದು ಅಂತ ಅರ್ಥ. ಖಜೂರ್ ಕಾಯಿ ಪೇಡ, ಖಜೂರ್ ಕಾ ಪೇಡ ಅಂತಂದರೆ ಮಕ್ಕಳೇ ಉತ್ತುತ್ತಿ ಮರ ಅಂತ, ಏನೋ ಉತ್ತುತ್ತಿ ಮರ ಅಂತ ಕರೀತಾರೆ. ಪಂಥಿ ಅಂತಂದರೆ ರಾಹಿ ಅಂತ, ಪಥಿಕ ಅಂದರೆ ಈ ರಸ್ತೆಯಲ್ಲಿ ಓಡಾಡುವವರಿಗೆ, ಯಾತ್ರಿಕರಿಗೆ ಅನ್ನುವ ಅರ್ಥದಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಇದರ ಸಾರಾಂಶವನ್ನು ಈಗ ಈ ರೀತಿಯಾಗಿ ಹೇಳ್ತಿದ್ದಾರೆ. ಏನು, ಬಡಾ ಭಯ್ಯ ತೋ ಕ್ಯಾ ಭಯ್ಯ, ಬಡಾ ಭಯ್ಯ ತೋ ಕ್ಯಾ ಭಯ್ಯ, ಜೈಸೆ ಪೇಡ ಖಜೂರ, पंथी को छाया नहीं पल लागे अति दूरा. कबीरदास तीसरा दोहा में कहता है, एक उतुति
पेड़ को ಉದಾಹರಣೆ ದೇತೆ ಹುಯಿ ಬತಾಯ ಗಯಾ ಹೇ. ಉತ್ತುತ್ತಿ ಮರದ ಉದಾಹರಣೆಯನ್ನು ಕೊಡ್ತಾ, ನಿಮ್ಮ ಚಿತ್ರದಲ್ಲಿ ನೋಡಿದ್ರಲ್ಲ ಮಕ್ಕಳೇ, ಆ ಚಿತ್ರದಲ್ಲಿ ಎತ್ತರವಾಗಿ ಬೆಳೆದಿರ್ತಕ್ಕಂಥ ಒಂದು ಮರದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕಬೀರದಾಸರು ಏನು ಹೇಳ್ತಿದ್ದಾರೆ ಕೇಳಿದ್ರೆ, ಖಜೂರ್ ಕಾ ಪೇಡ್, ಉತ್ತುತ್ತಿ ಮರ ಲಂಬಾ ಅವರು ಊಂಚಾ ಹೋತಾ ಹೇ, ಲಂಬಾ ಎತ್ತರವಾಗಿರ್ತದೆ, ಊಂಚಾ ಎತ್ತರವಾಗಿ ಅದು ಬೆಳೆದಿರ್ತದೆ. इसके लिए उससे राहगीरों को छाया नहीं मिलती. राहगीर यात्रिकों को, ರಸ್ತೆ ಮೇ ಚಲನೆ ವಾಲ, ಆ ರಸ್ತೆಯಲ್ಲಿ ಓಡಾಡುವವರಿಗೆ ಅಥವಾ ರಸ್ತೆಯಲ್ಲಿ ತಿರುಗಾಡುವವರಿಗೆ ಅದು ನೆರಳು ಕೊಡಲ್ಲ. ಛಾಯಾ ನೆರಳನ್ನು ಕೊಡಲ್ಲ. ಆದರೆ ನೋಡುವುದಕ್ಕೆ ಅದು ಬಲು ದೊಡ್ಡದಾಗಿರುವಂಥ ಮರ ಇರ್ತದೆ, ಅತ್ಯಂತ ಎತ್ತರವಾಗಿರುವಂಥ ಮರ ಇರ್ತದೆ. ಉಸ್ಮೆ ಉಗ್ನೆ ವಾಲೆ ಪಲ್, ಅದರಿಂದ ಬರ್ತಕ್ಕಂತಹ ಪಲ್ ಹಣ್ಣು, ಆ ಉತ್ತುತ್ತಿ ಮರದಿಂದ ಬರ್ತಕ್ಕಂಥ ಹಣ್ಣು ಫಲ್ ಬಿ ಬಹುತ್ ಊಪರ್ ಹೋತೆ ಹೈ, ಆ ಹಣ್ಣು ತುಂಬ ರುಚಿಯಾಗಿರ್ತದೆ. ಆ ಹಣ್ಣು ಕಿತ್ಕೊಬೇಕು ಅಂತಂದರೆ ಬಹಳ ಎತ್ತರವಾಗಿರ್ತದೆ. ಅದು ನಮಗೆ ಹಣ್ಣು ಸಹ ಕೈಗೆ ನಿಲ್ಕಲ್ಲ, ಅದನ್ನು ಕಿತ್ಕೊಳ್ಳೋದಕ್ಕೆ ಆಗಲ್ಲ. ಏಸಿ ಇನ್ಸಾನ್ ಬಿ ಬಡಾ ಏ ಕಹಲಾನೆ ಸೆ ಬಡಾ ನಹಿ ಹೋತಾ. ನಾವು ಏನು ಮಾಡ್ತೇವೆ ಕೇಳಿದ್ರೆ, ಭಾಳ ಶ್ರೀಮಂತ, ಭಾಳ ದೊಡ್ಡ ಮನುಷ್ಯ, ಆರ್ಥಿಕವಾಗಿ ಭಾಳ ಶ್ರೀಮಂತ ಅಂತ ನಾವು ಕರಿತೇವಲ್ವಾ, ಅವನು ಏನಪ್ಪ ಅಂತಂದರೆ ಉತ್ತುತ್ತಿ ಮರಕ್ಕೆ ಸಮಾನ. ಎತ್ತರವಾಗಿ ಕಂಡ್ರೆ ಏನು ಪ್ರಯೋಜನ? ಅವನು ಇನ್ನೊಬ್ಬನಿಗೆ ಅವನು ಸಹಕಾರಿಯನ್ನು ಮಾಡಲ್ಲ, ಅವನು ಕೋಪರೇಷನನ್ನು ಕೊಡಲ್ಲ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಲ್ಲ. ಕಬೀರದಾಸರು ಹೇಳ್ತಿದ್ದಾರೆ, ದೂಸರೋಂ ಕೆ ಲಿಯೆ ಉಪಯೋಗಿ ಹೋನೆ ಪರ್ ಹಿ ವಹಾ ಮಹಾನ್ ಬನ್ ಸಕ್ತಾ ಹೇ. ಅವನು ಇನ್ನೊಬ್ಬರಿಗೆ ಉಪಯೋಗ ಆದರೆ ಅವನು ಎತ್ತರವಾಗಿದ್ದಕ್ಕೆ ಅಥವಾ ಇದ್ದಿದ್ದಕ್ಕೆ ಪ್ರಯೋಜನ ಇದೆ. ಆದರೆ ಅದು ಉಪಯೋಗಕ್ಕೆ ಬಾರದೇ ಇದ್ದಾವಾಗ ಎತ್ತರವಾಗಿದ್ದರೂ ಸಹ ಅದು ಪ್ರಯೋಜನ ಇಲ್ಲ ಅಂತ ಕಬೀರದಾಸರು 3ನೇ ದೋಹಾದಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನು ಅಂತಂದರೆ, ಈ ಉತ್ತುತ್ತಿ ಮರದ ಉದಾಹರಣೆಯನ್ನು ಕೊಡ್ತಾ ಬಹಳ ಸೊಗಸಾಗಿ ಹೇಳಿದ್ರು. ಅಂದರೆ ಇಸ್ಕಾ ತಾತ್ಪರ್ಯ ಹೇ, ಇಸ್ ದೋಹಾ ಕೋ ಬತಾನೆ ಕೆ ಲಿಯೆ ಯೆ ತಾತ್ಪರ್ಯ ಹೇ ಮಾನವ ಕೋ ಪರೋಪಕಾರಿ ಹೋನಾ ಹಿ ಚಾಯಿ. ಮನುಷ್ಯನು ಹೇಗಾಗಿರಬೇಕು ಅಂತಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ನಿರಬೇಕು. ಆದರೆ ಅವನು ಉಪಕಾರ ಮಾಡದೆ ಅವನು ದೊಡ್ಡ ಮನುಷ್ಯನಾದರೆ ಏನೂ ಪ್ರಯೋಜನ ಇಲ್ಲ. ಅವನು ಉಪಕಾರಿಯಾಗಿರಬೇಕು, ಇನ್ನೊಬ್ಬರಿಗೆ ಅವನು ಸಹಾಯವನ್ನು ಮಾಡುವಂತೆ ಇದ್ದರೆ ಮಾತ್ರ ಅವನು ಅದಕ್ಕೆ ಏನಪ್ಪ ಅಂತಂದರೆ ಬೆಲೆ ಸಿಗ್ತದೆ. ಇಲ್ಲದೇ ಇದ್ದರೆ ಅವನಿಗೆ ಬೆಲೆ ಸಿಗಲ್ಲ, ಅದು ನಿಷ್ಪ್ರಯೋಜನ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾರೆ. और एक दोहा है, अंतिम दोहा है बच्चों, बहुत ही सुंदर है. 4 दोहा में तो इस तरह से एक एक संदेश, एक नीति को ये बताया गया है. दुख में सुमिरन सब करे, दुख में सुमिरन सब करे, सुख में करे न कोया, जो सुख में सुमिरन करे तो दुख खाए होया. बहुत ही महत्वपूर्ण है, बहुत ही इस दोहा में बताया गया है. सुमिरन का अर्थ होता है बच्चों स्मरण करना, ನೆನಪನ್ನು ಮಾಡ್ತಕ್ಕಂಥದ್ದು, ಯಾದ್ करना ನೆನಪಿಸಿಕೊಳ್ತಕ್ಕಂಥದ್ದು. खाए का अर्थ होता है क्यों, किस लिए, यादक्ಕಾಗಿ, किस कारण से. खोया का अर्थ होता है कोई, होया का अर्थ होता है होता है. ಕಬೀರದಾಸರು ಈ ದೋಹಾದಲ್ಲಿ ಬಹಳ ಸೊಗಸಾದಂಥ ಒಂದು ಸಂದೇಶವನ್ನು ಹೇಳುವುದಕ್ಕೆ ಮುಂದಾಗಿದ್ದಾರೆ ಮಕ್ಕಳೇ. ಈ ದೋಹಾದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ದುಃಖ ಮೇ ಸುಮಿರನ ಸಬ್ ಕರೆ, ದುಃಖ ಮೇ ಸುಮಿರನ ಸಬ್ ಕರೆ, ಸುಖ ಮೇ ಕರೆ ನ ಕೋಯ. ದುಃಖ ಮೇ, ದುಃಖ ಕಷ್ಟ, ವಿಪತ್ತಿ. ನಾವು ಏನು ಮಾಡ್ತೇವೆ ಕೇಳಿದ್ರೆ, ಸಬ್ ಲೋಗ್ ದುಃಖ और विपत्ति के समान भगवान का ये स्मरण करते हैं. ಇಲ್ಲಿ ಸಬ್ ಲೋಗ್ ಭಾಳಷ್ಟು ಜನ, ಎಲ್ಲ ಜನರು ತೋಯ್ಸರ್ಸೆ ಕಬೀರದಾಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಜೋ ಸುಖ ಪ್ರಾಪ್ತ ಕರ್ತಾ ಹೇ, ಯಾವ ಮನುಷ್ಯನಿಗೆ ಸುಖ ಬರ್ತದೆಯೋ, ಸಂಪತ್ತು ಇರ್ತದೆಯೋ ಅಂಥ ಸಂದರ್ಭದಲ್ಲಿ ವಹ ದಿನ ಬಿ ದುಃಖ ಬಿ ಭೋಗ್ತಾ ಹೇ, ಆ ದುಃಖದ ದಿನಗಳು ಸಹ ಅನುಭವಿಸಬೇಕಾಗ್ತದೆ. ಸುಖ ಹೇಗೆ ಇರ್ತದೆಯೋ ದುಃಖವೂ ಸಹ ಹಾಗೆ ಇರ್ತದೆ. ಸುಖ ಮತ್ತು ದುಃಖಗಳು ಒಂದು ನಾಣ್ಯದ 2 ಮುಖಗಳದ್ದು ಇದ್ದಂತೆ. ಉಸಿ ತರ ಜಿಸೆ ಆಜ್ ದುಃಖ ಕಾ ಯೆ ಅನುಭವ ಕರ್ನಾ ಪಡಾ ಹೇ,
ಅದೇ ರೀತಿಯಾಗಿ ದುಃಖದ ಅನುಭವವನ್ನು ಅವನು ಅನುಭವಿಸಬೇಕಾಗ್ತದೆ. ಉಸೆ ಭವಿಷ್ಯ ಮೇ ಸುಖ ಜರೂರ್ ಮಿಲೇಗಿ. ಯಾರು ಕಷ್ಟವನ್ನು ಅನುಭವಿಸ್ತಾರೋ ಅವರು ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ. ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ಅದೇನ ತಿಳ್ಕೊಂಡಿದ್ವಲ್ವಾ. ಯಾರು ಕಷ್ಟವನ್ನು ಪಡ್ತಾರೋ ಮುಂದೆ ಸುಖವನ್ನು ಅನುಭವಿಸ್ತಾರೆ ಅಲ್ವಾ. ಹೀಗೆ ಕಬೀರದಾಸರು ಹೇಳ್ತಿದ್ದಾರೆ, ಲೇಕಿನ್ ಹಮೇ ದೋನೋ ಸಮಯ ಭಗವಾನ್ ಕಾ ಸ್ಮರಣ ಕರ್ನಾ ಚಾಹಿಯೆ. ಸುಖ और दुख दोनों के संदर्भ में, ಸುಖ ಮತ್ತು ದುಃಖದ ಎರಡೂ ಸಂದರ್ಭದಲ್ಲೂ ಸಹ ಭಗವಂತನನ್ನು ನಾವು ನೆನೆಸ್ಕೊಬೇಕು. ಏಸಿ ವಿಚಾರಕ್ಕೋ ಕಬೀರ್ ಕತೆ ಹೈ. ಇಂಥ ಒಂದು ವಿಚಾರಗಳನ್ನು ಹೇಳ್ತಿದ್ದಾರೆ. ಸುಖ ಮತ್ತು ದುಃಖಗಳನ್ನು ಸಮಾನ ರೀತಿಯಿಂದ ನಾವು ಕಂಡಾವಾಗ ನಮಗೇನಾಗ್ತದೆ ಕೇಳಿದ್ರೆ ನಮಗೆ ಅದು ಸರಿ ಅನ್ನಿಸ್ತದೆ, ಅದನ್ನು ಮಾಡಬೇಕಾಗ್ತದೆ. ಆದರೆ ನಾವೇನು ಮಾಡ್ತೀವಿ ಕೇಳಿದ್ರೆ ಸುಖದ ಸಂದರ್ಭದಲ್ಲಿ ಭಗವಂತನನ್ನು ಮಾತ್ರ ನೆನೆಸ್ಕೊಳ್ತದೆ, ದುಃಖದ ಸಂದರ್ಭದಲ್ಲಿ ಭಗವಂತನನ್ನು ನಾವೇನು ಮಾಡ್ತೇವೆ ಕೇಳಿದ್ರೆ ಸುಖದ ಸಂದರ್ಭದಲ್ಲಿ ಭಗವಂತನನ್ನು ನಾವು ಮರಿತೇವೆ, ದುಃಖದ ಸಂದರ್ಭದಲ್ಲಿ ಭಗವಂತನನ್ನು ನೆನೆಸ್ಕೊಳ್ತೇವೆ. ಇದು ಸರಿಯಲ್ಲ ಅನ್ನುವಂಥದ್ದನ್ನು ಕಬೀರದಾಸರು ಹೇಳ್ತಿದ್ದಾರೆ. सब लोग दुख और विपत्ति के समय भगवान का स्मरण करते हैं. ಕೆಲವು ಜನರು ಏನು ಮಾಡ್ತಾರೆ, ಎಲ್ಲ ಜನರು ಸುಖ ಮತ್ತು ವಿಪತ್ತಿಯ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಣೆಯನ್ನು ಮಾಡ್ತಾರೆ. ಲೇಕಿನ್ ಸುಖ ಪ್ರಾಪ್ತಿಗೆ ಭಗವಾನ್ ಕಿ ಯಾದ್ ನಹಿ ಕರ್ತಿ. ಆದರೆ ಆ ಸುಖ ಬಂದಂಥ ಸಂದರ್ಭದಲ್ಲಿ ಭಗವಂತನನ್ನು ನೆನೆಸ್ಕೊಳ್ಳಲ್ಲ. ಕಬೀರದಾಸ್ ಕಾತೆ ಹೈ. ಕಬೀರದಾಸರು ಹೇಳ್ತಾ ಇದ್ದಾರೆ, ಅಗರ್ सुख के समान भी भगवान की याद करने की दुख की स्थिति उत्पन्न नहीं होती है. ಇಲ್ಲಿ ಆ ಕಷ್ಟದ ಸಂದರ್ಭದಲ್ಲಿ ನಾವು ಹೇಗೆ ಭಗವಂತನ ನೆನೆಸ್ಕೊಳ್ತೇವೋ ಅದೇ ರೀತಿಯಾಗಿ ಸುಖದ ಸಂದರ್ಭದಲ್ಲೂ ಸಹ ಭಗವಂತನ ನೆನೆಸ್ಕೊಂಡ್ರೆ ಇಲ್ಲಿ ಕಷ್ಟ ಅನ್ನುವಂಥದ್ದೇ ಅವನಿಗೆ ಬರಲಾರದು. ಹೀಗೆ ಸುಖ ದುಃಖಗಳನ್ನು ಸಮಾನ ದೃಷ್ಟಿಯಿಂದ ನಾವು ಕಾಣಬೇಕು. ಆದರೆ ನಾವು ಕಷ್ಟದ ಸಂದರ್ಭದಲ್ಲಿ ದುಃಖದ ಸಂದರ್ಭದಲ್ಲಿ ಭಗವಂತನ ನೆನೆಸ್ಕೊಳ್ತೇವೆ, ಇದು ತಪ್ಪು. ಹಾಗಾಗಿ ದುಃಖ ಮತ್ತು ಸುಖಗಳನ್ನು ಸಮಾನ ದೃಷ್ಟಿಯಿಂದ ಕಂಡಾವಾಗ ಇಲ್ಲಿ ಸರಿಯಾಗ್ತದೆ ಎನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇದನ್ನು ಕಬೀರದಾಸರು ಹೇಳ್ತಕ್ಕಂಥ ಮಾತು ಏನಪ್ಪ ಅಂತಂದರೆ, ಸುಖ ಅವರು ದುಃಖ ಭಗವಾನ್ ಕಿ ಈ ದೇನ್ ಹೈ. ಈ ಸುಖ ಮತ್ತು ದುಃಖಗಳು ಭಗವಂತನು ಕೊಟ್ಟಂತಹ ಕೊಡುಗೆಗಳು. ಇನ್ನು ದೋನೋಂಕೋ ಹಮ್ ಸಮಾನ ಮನೋಭಾವ ಸೇ ಸ್ವೀಕಾರ ಕರೆ. ಇಂಥ ಒಂದು ವಿಚಾರಗಳನ್ನು ನಾವು ಸಮಾನ ದೃಷ್ಟಿಯಿಂದ ಸ್ವೀಕರಿಸಿದ್ದೆ ಆದರೆ तो हमारा जीवन तो इस तरह से सुगम होता है. सुख और दुख समान दृष्टि से हम देखने से तो इस तरह से क्या होता है, सुगम होता है. ಅದು ಸಮಾನ ರೀತಿಯಿಂದ ನಡೀತದೆ. ನಾವು ಸುಖವನ್ನು ಸಂದರ್ಭದಲ್ಲಿ ಭಗವಂತನನ್ನು ನೆನೆಯದೆ ಕಷ್ಟದ ಸಂದರ್ಭದಲ್ಲಿ ಭಗವಂತನನ್ನು ನೆನೆಸ್ಕೊಂಡ್ರೆ ಇದಕ್ಕೆ ಅರ್ಥ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸುಖ ಮತ್ತು ದುಃಖಗಳನ್ನು ಸಮಾನ ದೃಷ್ಟಿಯಿಂದ ಕಂಡಾವಾಗ ನಿಮಗೇನಾಗ್ತದೆ ಅಂತಂದರೆ ಇಲ್ಲಿ ಭಗವಂತನು ನಿಮಗೆ ಸಿಗೋದಕ್ಕೆ ಸಾಧ್ಯ, ಭಗವಂತನು ನಿಮಗೆ ಒಳ್ಳೆಯದನ್ನು ಹರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕಬೀರದಾಸರು ಇಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಿದ್ದಾರೆ. अब तक बच्चों तो इस तरह से कबीरदास की दोहे के बारे में हम चर्चा किए गए हैं. कबीरदास के 4 दोहा के संदेश के बारे में हम तो इस तरह से अब पूरी तरह से चर्चा किए गए हैं. आप 8वीं कक्षा विद्यार्थियों को मैं धन्यवाद देता हूँ.